ಕನ್ಯಾ ರಾಶಿ, ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವ ಅನುಷ್ಠಾನವನ್ನು ಇವರು ಪಾಲಿಸಬೇಕಾಗುತ್ತೆ? ಖಂಡಿತ ಮೊನ್ನೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನೇ ಅಧಿಪತಿ ಮಗ್ನೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಕ್ರದಲ್ಲಿ ಗುರು ಅಷ್ಟೊಂದು ಚೆನ್ನಾಗಿಲ್ಲ. ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ದೂರ ಪ್ರಯಾಣ ಯಾರಾದರೂ ಮಾಡಬೇಕು ಅಂತಕ್ಕಂಥವ್ರು ವರ್ಜಿಸಿ, ಸ್ವಲ್ಪ ಈ ವಾರದಲ್ಲಿ ಬೇಡ, ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತು ಯಾರ್ಯಾರಿಗೆ ನೀವು ಕೆಲಸಕ್ಕೆ ಜಮೀನಿಗೆ ಕೈ ಹಾಕಬೇಕು, ಈ ಸೈಟ್ಗಳನ್ನು ನೋಡಬೇಕು, ಮನೆ ನೋಡಬೇಕು ಅಂತಕ್ಕಂಥವ್ರು ದಯವಿಟ್ಟು ಇನ್ನೂ 15 ದಿನಗಳ ಕಾಲ ಏನೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆಷಾಢ ಮಾಸದಲ್ಲಿ ಮಾಡ್ಬೋದು, ಶುಭ ಕಾರ್ಯಗಳನ್ನು ನೋಡ್ಕೊಂಡು ಬರ್ಬೋದು, ಬಟ್ ಏನು ತೊಂದರೆ ಏನಿಲ್ಲ ದೇವತಾ ಕಾರ್ಯಗಳಲ್ಲಿ. ಆದರೆ ಜಮೀನುಗಳನ್ನು ಹೋಗಿ ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಈ ವಾರದಲ್ಲಿ ಬೇಡ, ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ. ಯಾಕಂದರೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದೆಲ್ಲ ಖಂಡಿತವಾಗೂ ಸ್ವಲ್ಪ ವರ್ಜಿಸಿ, ಈ ವಾರ ಬೇಡ. ದೂರ ಪ್ರಯಾಣವನ್ನು ಇದು ಮಾಡಿ. ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾ, ಖಂಡಿತವಾಗಿ ಓಡ್ ಬನ್ನಿ, ಆದರೆ ದೂರ ಪ್ರಯಾಣ ಮಾಡೋದು ಬೇಡ. ಫ್ಲೈಟಲ್ಲಿ ಸ್ವಲ್ಪ ಅವಘಡಗಳು ನಡೀತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿರಬೇಕು. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಈ ವಾರದಲ್ಲಿ ದೂರ ಪ್ರಯಾಣವನ್ನು ವರ್ಜಿಸಂತ ಯಾಕೆ ಹೇಳ್ತೀನಿ ಅಂತಂದರೆ, ಸ್ವಲ್ಪ ಅವಘಡಗಳು ನಡೀತಕ್ಕಂಥದ್ದು ಸೂಕ್ಷ್ಮವಾಗಿ ಬೇಡ ಅಂತಕ್ಕಂಥದ್ದು. ಇದಕ್ಕೆ ಪರಿಹಾರವಾಗಿ ಔಡುದುಂಬರ ವೃಕ್ಷ ಇಲ್ಲ ದತ್ತನ ಆಲಯದಲ್ಲಿ ವಿಶೇಷವಾಗಿ ಒಂದು ಸಾನ್ನಿಧ್ಯದಲ್ಲಿ, ಆ ದತ್ತನ ಆಲಯದಲ್ಲಿ ಒಂದು ವಿಶೇಷವಾಗಿ ಸಂಕಲ್ಪಾದಿಗಳನ್ನು ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಭಿಕ್ಷಾಟನೆ ಮಾಡಿ ಅಲ್ಲಿ ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಅಕಸ್ಮಾತ್ ಅದೂ ಆಗಿಲ್ಲ, ಯಾರು ಗುರು ಹಿರಿಯರಿಗೆ, ದೊಡ್ಡವರಿಗೆ ಅಂದರೆ ಬ್ರಾಹ್ಮಣೋತ್ತಮರಿಗೆ, ದೀನ ದಲಿತರಿಗೆ ವಸ್ತ್ರಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಾಡಿ. ಈ ವಾರದಲ್ಲಿ ತುಂಬ ಚೆನ್ನಾಗಾಗ್ತದೆ, ನಿಮಗೆ ಒಳ್ಳೆಯದಾಗಲಿ.